ಟ್ಯಾಕ್ಸ್ ಇರ್ತದೆ ನಮ್ಮ ಹಂಚಿ ಹೋಗೋದು ಏನೋ ಗ್ಯಾರಂಟಿ ಕೊಟ್ಟರಿ ಈಗ ಈ ನಾಳೆ ಅದು ಬರ್ತದೆ ನಮ್ಮ ಮೋದಿ ಸರ್ಕಾರ ಕರ್ನಾಟಕದಲ್ಲಿ ಅದನ್ನು ತೊಗೊಂಬರ್ತದೆ ಈಗಾಗಲೇ ವೆಸ್ಟ್ ಬೆಂಗಾಲದಲ್ಲಿ ಹೇಳಲಿಕ್ಕೆ ಶುರು ಮಾಡಿದರು ಗ್ಯಾರಂಟಿಯಿಂದ ಆರಿಸಿ ಬರೋದು ಗೊತ್ತಾಗಿದೆ ಅವ್ರಿಗೆ ಆದರೆ ಇದನ್ನು ಮೀರಿ ಎಲ್ಲರಿಗೂ ಒಂದು 15-20% ದುಡ್ಡಿನ ಬಜೆಟ್ ದುಡ್ಡನ್ನು ಶಿಕ್ಷಣಕ್ಕೆ ಮತ್ತು 15-20% ಆರೋಗ್ಯಕ್ಕೆ ಬಡವರಿಗೆಲ್ಲ ಸಿಗುವಂಥ ವ್ಯವಸ್ಥೆ ಯಾರು ಮಾಡ್ತಾ ಇದ್ದಾರೆ ಮತ್ತು ಉದ್ಯೋಗಗಳು ಯಾರು ನಿರ್ಮಾಣ ಮಾಡ್ತಾ ಇದ್ದಾರೆ ಅವ್ರಿಗೆ ನೀವು ಮತ ಹಾಕಿರಿ. ನಿಮ್ಮ ಮತ ಭಾಳ ಮಹತ್ವದ ಈ ದೇಶದ ಅತ್ಯಂತ ಅದ್ಭುತವಾದ ಏನಪ್ಪ ಮತ ಹಾಕೋದು. ಅಂಬೇಡ್ಕರ್ ಅವರು ಕೊಟ್ಟಂಥ ಈ ವಿಚಾರ ಅತ್ಯದ್ಭುತ. ಆದರೆ ಒಂದು ವಿಷಯದಲ್ಲಿ ಸೂತ್ರ ಅಂಬೇಡ್ಕರ್ ಅವರು ಅರ್ಥವ್ಯವಸ್ಥೆ ಅವರು ಅಭ್ಯಾಸಕರು, ಒಳ್ಳೆಯ ಅಭ್ಯಾಸಕರು, ಅವರು ಸ್ವತಃ ಒಪ್ಕೊಳ್ತಾರೆ ಮಾತನ್ನು. ನಾನು ಎಲ್ಲರಿಗೂ ಒಂದು ಓಟ್ ಕೊಟ್ಟರೆ ಸಮಾನತೆ ತಂದೆ ಆ ವಿಷಯದಲ್ಲೇ, ಆದರೆ ದುಡ್ಡಿನ ವಿಷಯದಲ್ಲಿ ಅರ್ಥವ್ಯವಸ್ಥೆಯಲ್ಲಿ ನಾವು ಸೋತ್ಬಿದ್ನಿ ಅನ್ನುವಂಥ ಮಾತನ್ನು ಎಲ್ಲ ಸತ್ಯನೂ ಅದ. ಇವತ್ತು ನೋಡಿರಿ ರೊಕ್ಕ ಕೊಟ್ಟು ಖರೀದಿ ಮಾಡ್ತಾರೆ, ಓಟ 500,000 ಖರೀದಿ ಮಾಡ್ತಾರಲ್ರಿ. ಮಾಡಿದ ಮತ್ತೆ ಹೇಳಿ ಪ್ರಜಾಪ್ರಭುತ್ವ ಉಳಿದಲ್ಲಿ ಅಂದ್ರೆ ಯಾರು ಆಳ್ತಾರಪ್ಪ ಇಲ್ಲಿ ದುಡ್ಡಿದ್ದವ್ರು ಆಳ್ತಾರೆ. ಅದಕ್ಕೆ ಆ ದುಡ್ಡು ತೊಗೊಳಗಿಂದು ಪ್ರತಿಯೊಂದು ರೈತರಿಗೂ ಇವತ್ತು ಬೇಕಾಗಿದ್ದು ಅಧಿಕಾರ ಹಿಡ್ಕೊಳ್ಳೋದು, ಜೊತೆಗೆ ಅರ್ಥವ್ಯವಸ್ಥೆ ತಮ್ಮ ಕೈಗೆ ತೊಗೊಳ್ಳೋದು, ಇಡೀ ವ್ಯವಸ್ಥೆನ ಬದಲು ಮಾಡ್ಕೊಳ್ಳೋದು. ಇದು ಕೇವಲ ರೈತರ ಕೈಯಲ್ಲಿದೆ, ಎಚ್ಚರಗೊಳ್ಬೇಕು ಅದನ್ನು. ಆ ದಿಶೆಯಲ್ಲಿ ನಮ್ಮ ಈ ಹೇಳ್ತಾರ H16 ಕೆಲಸ ಮಾಡ್ತಾ ನೋಡೋದು. ನಿಮಗೆ ಎಷ್ಟು ಸಾಧ್ಯ ನಮ್ಗೆ ಪ್ರಾಮಾಣಿಕ ತಿಳುವಳಿಕೆ ಇದ್ದಿದ್ದನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀವಿ. ನೀವು ಇದನ್ನು ನಿರಂತರವಾಗಿ ಇದನ್ನು ನೋಡ್ತಾ ಹೋದ್ರಪ್ಪ ಅಂದ್ರೆ ಇದ್ರ ಬಗ್ಗೆ ನಾವು ಮ್ಯಾಕ್ಸಿಮಮ್ ಈ ದೇಶದ ಈ ನಾಡಿನ ಮ್ಯಾಕ್ಸಿಮಮ್ ಇವತ್ತು ಏನಪ್ಪ ಅಂದ್ರೆ ಗೋಧಿ ಮೀಡಿಯಾ ಇದೆ. ಗೋಧಿ ಮೀಡಿಯಾ ಅಂದ್ರೆ ಗೊತ್ತದ, ಮೋದಿಯವ್ರ ಮೀಡಿಯಾ, ಕಾರ್ಪೊರೇಟ್ ಪರ ಇದ್ದಂಥ ಮೀಡಿಯಾ, ಶ್ರೀಮಂತರ ಪರ ಇದ್ದಂಥ ಮೀಡಿಯಾ, ಅವ್ರು ಇದನ್ನೆಲ್ಲ ತೋರಿಸ್ಲಿಕ್ಕೆ ಹೋಗೋದಿಲ್ಲ. ಅವ್ರು ಏನಿದ್ರು ಎದ್ದ ತಕ್ಷಣ ಜಲ್ಲಿಗೆ ಹೋದ್ರು DK ಅವರು ಸಿದ್ದರಾಮಯ್ಯ ಬಣ ಕೆಳಗೆ ಬಿತ್ತು, ಇದು ಮ್ಯಾಲಿತ್ತು, ಏನಾಗೋದದ ನಮ್ಗೆ ಅದರಿಂದ. ಆ ಕೆಳಗರ ಬೇಡಿ ಮ್ಯಾಲರ ಬೇಡಿ ನಾವು ಅದು ಸುದ್ದಿ ಮಾಡಬೇಕಾಗ್ತದೆ. ಇದೇ ಸುದ್ದಿನ ಎಲ್ಲರೂ ಜೊಡ್ಕೊಂಡು ನಾವು ಮಾಡಬೇಕಾಗ್ತದೆ. ಅದನ್ನ ಮೀರಿ ಸುದ್ದಿ ಇಲ್ಲದ ಹಸುವಿನ ಸಾಯೋರೆಲ್ಲ ರೈತರಿದ್ದಾರೆ, ಅವ್ರ ಮಕ್ಕಳಿದ್ದಾರೆ, ನಾವಿದ್ವಿ ನೀವಿದ್ವಿ. ಇದಕ್ಕೆ ಪರಿಹಾರ ಇಲ್ಲಿಯ ರೈತರು, ಇಲ್ಲಿಯ ಕೂಲಿಕಾರರು, ಇಲ್ಲಿಯ ಕಾರ್ಮಿಕರು ಒಂದಾಗಬೇಕು, ತಿಳ್ಕೊಬೇಕು, ಯೋಗ್ಯರನ್ನು